ರಾಜ್ಯ ಸರ್ಕಾರ ನೀಡಿರುವ ಒಳ ಮೀಸಲಾತಿಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸಮುದಾಯಕ್ಕೂ ಅನ್ಯಾಯ ಆಗಿತ್ತು. ಮೀಸಲಾತಿ ನೀಡಿರುವ ಕ್ರಮ ಸರಿಯಿಲ್ಲ. ಸಂತಿಗೆ 3 ಮೊಳ ಸೀರೆ ನೇಯ್ದಂತಾಗಿದೆ. ವೈಜ್ಞಾನಿಕ ಆಧಾರವೇ ಇಲ್ಲದೆ ಮೀಸಲಾತಿ ಇದಾಗಿದೆ. ನಮ್ಮ ಸರ್ಕಾರದ ಅವಧಿಯಲ್ಲಿ 4.5% 5 ಜಾತಿಗಳಿಗೆ ಮೀಸಲಾತಿ ನೀಡಿದ್ವಿ. ಈಗ 4.5% ಅನ್ನ 63 ಜಾತಿಗಳಿಗೆ ಹಂಚಿದ್ದಾರೆ. ತಮ್ಮ ಸ್ಥಾನ ಉಳಿಸಿಕೊಳ್ಳೋಕೆ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಕಿಡಿಕಾರಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಲಬುರಗಿಗೆ ಕೊನೆ ಸ್ಥಾನ ಬಂದಿರುವ ವಿಚಾರ ಹಿಡಿದು ಜಡಿತಾ ಇರುವ ಬಿಜೆಪಿ ಜೆಡಿಎಸ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿಯವರು ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ. ಶಿವಮೊಗ್ಗ ಸಿಂಗಾಪುರ ಆಗಿದ್ಯಾ? ಮಾಜಿ ಸಿಎಂ ಬೊಮ್ಮಾಯಿ ಹುಬ್ಬಳ್ಳಿಯನ್ನ ಹಾಂಗ್ಕಾಂಗ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿಯವರ ಮಕ್ಕಳು ಇಲ್ವಾ? ಅವರಿಗೆಲ್ಲ ಬುದ್ಧಿ ಇಲ್ವಾ? ವಿಶೇಷ ಸದನ ಕರೆದ್ರೆ ಓಡ್ ಹೋಗ್ತಾರೆ. ಅವರಿಗೆ ಮಾತನಾಡೋಕ್ ಬೇರೆ ವಿಷಯ ಇಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕುರಿತು ಪ್ರತಿಕ್ರಿಯಿಸಿರೋ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಬಹಳ ವರ್ಷಗಳ ನಂತರ ತಾಪಮಾನ ಜಾಸ್ತಿಯಾಗಿದೆ. ವಿಪತ್ತು ನಿರ್ವಹಣೆ ಕುರಿತು ಸಿಎಂ ಸಭೆ ಮಾಡಿದ್ದಾರೆ. ಬೋರ್ವೆಲ್ಗಳು, ಡ್ಯಾಂಗಳಲ್ಲಿನ ನೀರು ಕಡಿಮೆ ಆಗ್ತಾ ಇದೆ. ಹೀಟ್ ವೇವ್ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಹಣದ ಕೊರತೆ ಇಲ್ಲ. ಬೋರ್ವೆಲ್ ಕೊರೆದ್ರೂ ನೀರು ಸಿಗ್ತಾ ಇಲ್ಲ. ಖಾಸಗಿ ಬೋರ್ವೆಲ್ಗಳನ್ನ ಬಾಡಿಗೆ ಪಡೆದು ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ ಅಂದ್ರು. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದಿಂದ ಗ್ರಾಮೀಣ ಶಿಬಿರವನ್ನ ನಡೆಸಲಾಯಿತು. ಸಮಾಜ ಕಾರ್ಯ ಪ್ರಾಕ್ಷಿಣಾರ್ಥಿಗಳು ಗ್ರಾಮದ ಶಾಲಾ ಆವರಣ ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನ ಮಾಡಿದ್ರು. ಉಚಿತ ನೇತ್ರ ತಪಾಸಣಾ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದಾಖಲೆಯ ಫಲಿತಾಂಶ ಬಂದಿರೋದಕ್ಕೆ ಎಂಎಲ್ಸಿ ಎಚ್ ವಿಶ್ವನಾಥ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಹೀಗಿದ್ರೂ ಫಲಿತಾಂಶ ಹೇಗೆ ಸಾಧ್ಯ? ಹಿಂದಿಗೆ ಗ್ರೇಡ್ ಬೇಡ, ಅಂಕ ಕೊಡಬೇಕು ಅಂತ ಹೈಕೋರ್ಟ್ ಛೀಮಾರಿ ಹಾಕಿದ 2 ದಿನಕ್ಕೆ ಫಲಿತಾಂಶ ಪ್ರಕಟ ಆಯಿತು. ಹಾಗಾದ್ರೆ ಮಾರ್ಕ್ಸ್ 2 ದಿನದಲ್ಲಿ ಹೇಗೆ ಕೊಟ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿರೋ ವಿಚಾರ ನನಗೆ ಗೊತ್ತಿಲ್ಲ ಅಂತ ಡಿಕೆ ಆಪ್ತ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗೋದು ವಾಡಿಕೆ. ಅಲ್ಲಿ ಏನ್ ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ಡಿಕೆಶಿ ಸಿಎಂ ಆಗೋ ಪ್ರಯತ್ನ ವಿಫಲ ಆಗಿಲ್ಲ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ನೀಡಬೇಕು ಅಂತಂದ್ರು. ಮಾಗಡಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಮಾಜಿ ಶಾಸಕ ಎ. ಮಂಜುನಾಥ್ ನಡುವೆ ಬಹಿರಂಗ ಚರ್ಚೆಗೆ ಪೊಲೀಸರು ಬ್ರೇಕ್ ಹಾಕಿದ್ದು, ಬಾಲಕೃಷ್ಣ ನಪುಂಸಕ ರಾಜಕಾರಣ ಮಾಡ್ತಿದ್ದಾರೆ ಅಂತ ಮಾಜಿ ಶಾಸಕ ಎ. ಮಂಜುನಾಥ್ ಬೆಂಕಿ ಉಗುಳಿದ್ದಾರೆ. ಅವರೇ ಚರ್ಚೆಗೆ ಆಹ್ವಾನಿಸಿ ಅವರೇ ನಿಷೇಧಾಜ್ಞೆ ಮಾಡಿಸಿದ್ದಾರೆ. ಪೊಲೀಸರು ತಹಶೀಲ್ದಾರರನ್ನ ಬಳಸಿಕೊಂಡು ಚರ್ಚೆಗೆ ತಡೆ ನೀಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಲ್ಲಿ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದ ಮಾದಕ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳನ್ನ ಮಾರೋಕೆ ಯತ್ನಿಸ್ತಾ ಇದ್ದ 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ತಿಲಕ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಜಂಪುರ ತಾಲೂಕಿನ ಶೆಟ್ರು ಸಿದ್ದಪ್ಪ ಕಾಲೇಜು ಬಳಿ ಆಕಸ್ಮಿಕ ಬೆಂಕಿಗೆ 2 ಅಂಗಡಿಗಳು ಭಸ್ಮ ಆಗಿದೆ. ಮೆಕ್ಯಾನಿಕ್ ಶಾಪ್ ಹಾಗೂ ಫುಟ್ವೇರ್ ಶಾಪ್ನಲ್ಲಿ ಲಕ್ಷಾಂತರ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಅಗ್ನಿ ಅವಘಡ ಸಂಭವಿಸುತ್ತಿದ್ದಂತೆ ಸ್ಥಳೀಯರು ಬೆಂಕಿ ನಂದಿಸಲು ಹರಸಾಹಸ ನಡೆಸಿದ್ರು. ಆದರೆ ಯಾವುದೇ ಪ್ರಯೋಜನ ಇಲ್ಲ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ವೇಶ್ಯಾವಾಟಿಕೆ ದಂಧೆ ಬೆಳಕಿಗೆ ಬಂದಿದೆ. ಬಳ್ಳಿಗೇರಿ ಗ್ರಾಮದಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದ 2 ಪೊಲೀಸರು ಬಂಧಿಸಿದ್ದಾರೆ. ಖಾಸಗಿ ಲಾಡ್ಜ್ ಮಾಲೀಕ ಸರದಾರ ಕಾಂಬಳೆ ಹಾಗೂ ಆತನ ಸಹಚರ ಪ್ರವೀಣ್ ಬಂಧಿತ ಆರೋಪಿಗಳಾಗಿದ್ದಾರೆ.